ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮುಸ್ಲಿಂ ನಾಯಕರು ಯಾವ ರೀತಿ ಸಿಟ್ಟಿಗೆದ್ರು ಅನ್ನೋದನ್ನ ನೋಡಿದ್ವಿ. ಅದರ ನಡುವೆ ಮತ್ತೊಂದು ಸುದ್ದಿ, ಈಗ ಸಿಲಿಕಾನ್ ಸಿಟಿಯ ಸುದ್ದಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ದೊಡ್ಡ ಅಗ್ನಿ ಅವಘಡ ನಡೆದಿದೆ. ಸೋಂಪುರ ಸರ್ಕಲ್ ಬಳಿಯ ಶುದ್ಧ ತಿಂಡಿ ಹೋಟೆಲ್ ಧಗ ನೈಸ್ ರಸ್ತೆಯ ಸೋಂಪುರ ಸರ್ಕಲ್ ಬಳಿ ಶುದ್ಧ ತಿಂಡಿಯ ಹೋಟೆಲ್ ಕಳೆದ ಮಾರ್ಚ್ನಲ್ಲಿ ಉದ್ಘಾಟನೆಗೊಂಡಿದ್ದ ಹೋಟೆಲ್ ಇದು. ಇಡ್ಲಿ ಸ್ಟೀಮರ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ದುರಂತ ಆಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಯಾವ ರೀತಿ ಧಗ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ದೊಡ್ಡ ಅಗ್ನಿ ಅವಘಡ ಸಂಭವಿಸಿದ್ದು, ಸೋಂಪುರ ನೈಸ್ ರಸ್ತೆಯ ಸೋಂಪುರ ಸರ್ಕಲ್ನಲ್ಲಿ ಶುದ್ಧ ತಿಂಡಿ ಹೋಟೆಲ್ ಹೊತ್ತಿ ಉರಿದಿದೆ. ಕೆಲವೇ ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡಿದ್ದ ಹೋಟೆಲ್ ಇದು. ಸಂಪೂರ್ಣ ಭಸ್ಮ. ನೈಸ್ ರೋಡ್ ಮೇಲೆ ನೀವು ಗಾಡಿಯಲ್ಲಿ ಹೋಗ್ತಾ ಇದ್ರೆ ಈ ಹೋಟೆಲ್ ಕಣ್ಣಿಗೆ ಬೀಳುತ್ತೆ. ಸ್ಟೀಮರ್ ಶಾರ್ಟ್ ಸರ್ಕ್ಯೂಟ್ನಿಂದ, ಇಡ್ಲಿಯ ಸ್ಟೀಮರ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣ ಛಾವಣಿ ಹೊತ್ತು ಉರಿದಿದೆ. ಬೆಂಕಿ ದುರಂತಕ್ಕೂ ಮುನ್ನ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅದರ ಛಾವಣಿ ಪೂರ್ತಿ ಹುಲ್ಲಿನ ಮೆತ್ತೆಯಿಂದ ಕಟ್ಟಿರೋದು. ಬೆಂಕಿ ಹತ್ಕೊಳ್ತಾ ಇದ್ದ ಹಾಗೆ ಸಂಪೂರ್ಣ ಛಾವಣಿ ಸುಟ್ಟು ಭಸ್ಮ ಆಗಿದೆ. ರೂಫ್ ಪೂರ್ತಿ ಸುಟ್ಟು ಹೋಗಿರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಲವೇ ತಿಂಗಳ ಹಿಂದೆ ಉದ್ಘಾಟನೆಗೊಂಡಿದ್ದ ಹೋಟೆಲ್ ಇದು. ಮಾರ್ಚ್ನಲ್ಲಿ ಉದ್ಘಾಟನೆಗೊಂಡಿದ್ದ ಹೋಟೆಲ್ ಒಂದೇ ತಿಂಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದಿದೆ. ಸಂಪೂರ್ಣ ರೂಫ್ ಸುಟ್ಟು ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇಡ್ಲಿಯ ಶಾರ್ಟ್ ಸರ್ಕ್ಯೂಟ್ನಿಂದ, ಇಡ್ಲಿಯ ಸ್ಟೀಮರ್ನ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ದುರಂತ ಸಂಭವಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.